ಒಂದು ಪದ್ಯ ಇದೆ ನರಸಿಂಹಸ್ವಾಮಿ ಅವ್ರದ್ದು, ನೀವು ಕೇಳಿದಿರೋ ಎಲ್ಲ ಗೊತ್ತಿಲ್ಲ. ಪೊನ್ನಂಪೇಟೆಯ ಪಾರ್ವತಿ ಎಂದರೆ ಊರಿನೆಲ್ಲರಿಗೂ ಗೊತ್ತು. ನೋಡಿ, ಅವರು ಹೆಣ್ಮಕ್ಳ ಬಗ್ಗೆ ಅವತ್ತು ಚೀಪಾಗಿ ಬರೆದವರಲ್ಲ, ಭಾಳ ಹೆಣ್ಣನ್ನು ಭಾಳ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದವರು. ಆದರೆ ಈ ಥರ ಸ್ವಲ್ಪ ತಮಾಷೆನೂ ಮಾಡೋರು ಅವಾಗ. ಪೊನ್ನಂಪೇಟೆಯ ಪಾರ್ವತಿ ಅಂದರೆ ಊರಿನೆಲ್ಲರಿಗೂ ಗೊತ್ತು, ಹತ್ತಿರ ಬರುವಳು ಯುವಕರು ಕಂಡರೆ. ಹತ್ತಿರ ಬರುವಳು ಯುವಕರ ಕಂಡರೆ ಪಾವಲಿಗೊಂದೇ ಮುತ್ತು. ಪಾವಲಿ ಕೊಟ್ಟರೆ ಒಂದು ಮುತ್ತು ಕೊಡ್ತೀನಪ್ಪ ಅಂತ. ಅಂದರೆ ಆ ಸಣ್ಣ ಒಂದು ಮಿಸ್ಚೀಫ್ ಕೂಡ ಅವರ ಕವಿತೆಗಳಲ್ಲಿ ಇರೋದು. ಅವರ ಮನದೇವರು ನರಸಿಂಹಸ್ವಾಮಿ. ಅವ್ರ ಮನೆಗೆ ಹೋದರೆ ಒಂದು ಕಡೆ ನರಸಿಂಹಸ್ವಾಮಿಯ ಫೋಟೋ ಕಾಣಿಸೋದು, ಉಳಿದಂತೆ ಅವರ ಮನೆಯಲ್ಲಿದ್ದಂಥ ಫೋಟೋಗಳು ಅಂದರೆ ಮಾಸ್ತಿ ಅವ್ರದ್ದು, ಬೇಂದ್ರೆ ಅವ್ರದ್ದು, ವಿ ಸಿ ಅವ್ರದ್ದು, ವಿಶ್ವೇಶ್ವರಯ್ಯನವ್ರದ್ದು. ಇಷ್ಟು ಫೋಟೋಗಳನ್ನು ಅವ್ರ ಮನೆಯಲ್ಲಿ ಹಾಕಿಟ್ಕೊಂಡ್ರು. ನೀವು ಹಳೆ ಮೈಸೂರಿಗೆ ಹೋದರೆ, ಮಂಡ್ಯ ಮೈಸೂರು ಜಿಲ್ಲೆಗಳಿಗೆ ಹೋದರೆ, ಯಾರ ಮನೆಗೆ ಹೋದರೂ ಕೂಡ ವಿಶ್ವೇಶ್ವರಯ್ಯನವ್ರದ್ದು ಒಂದು ಫೋಟೋ ಇರುತ್ತೆ, ಮೈಸೂರಿನ ಮಹಾರಾಜರದ್ದು ಒಂದು ಫೋಟೋ ಇರುತ್ತೆ. ಯಾಕೆಂದರೆ ವಿಶ್ವೇಶ್ವರಯ್ಯನವ್ರು ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಮಂಡ್ಯ ಮತ್ತು ಮೈಸೂರುಗಳಲ್ಲಿ ಆ ಸಮೃದ್ಧಿಯನ್ನು ಕಾಡಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟಿ ಬದುಕನ್ನು ಉದ್ಧಾರ ಮಾಡಿದಂಥ ಮಹನೀಯರವರು ಅಂತ ಎಲ್ಲರೂ ಭಾವಿಸ್ತಾರೆ. ಒಂದ್ಸಲ ನರಸಿಂಹಸ್ವಾಮಿ ಅವರನ್ನು ನನ್ನಂಥ ಒಬ್ಬ ತುಂಟ ಕೇಳ್ತಾನೆ, ಸರ್, ನಿಮ್ಮ ಪದ್ಯಗಳಲ್ಲಿರುವಂಥ ಹೆಂಡತಿ ಇದ್ದಾಳಲ್ಲ, ಅದು ನಿಜವಾಗ್ಲೂ ನಿಮ್ಮ ಹೆಂಡತಿನೇನಾ ಅಂತ. ಯಾಕಂದರೆ ಸ್ವಂತ ಹೆಂಡತಿ ಮೇಲೆ ಅಷ್ಟೆಲ್ಲ ಪ್ರೀತಿ ಬರೋದು ಕಷ್ಟ ರೀ. ಎಷ್ಟು ಆರ್ಟಿಂಗ್ನಲ್ಲಿ ಇರ್ತದೆ, ಆಮೇಲೆ ಬರ್ತಾ ಬರ್ತಾ ಇರ್ಲಿ ನಡಿ, ಇರ್ಲಿ ತಗೋ ಅಂತ ಹೇಳಿ. ಅವಾಗ ನರಸಿಂಹಸ್ವಾಮಿಗಳು ಭಾಳ ಹೊತ್ತು ಸುಮ್ಮನೆ ಕೂತಿದ್ದ, ಆಮೇಲೆ ಒಂದು ಉತ್ತರ ಕೊಟ್ರಂತೆ, ಮಾನಸಿಕ ಮಡದಿಯರು ಇರ್ತಾರೆ ಅಂತ. ನೋಡಿ, ಅವರ ಆ ಕಾಲದ ಸಂಕೋಚಗಳೇ ಬೇರೆ. ಹಾಗೆ ಮಾತಾಡ್ತಾ ಇದ್ರು ಅವರು. ಅವರ ಒಂದು ವೈಶಿಷ್ಟ್ಯ ಅಂದರೆ ವಾಗ್ವಾದಗಳನ್ನು ಅವರು ಇಷ್ಟಪಡ್ತಿರಲಿಲ್ಲ. ಚರ್ಚೆ ಓಕೆ, ವಾಗ್ವಾದ ಮಾಡಬೇಡಿ. ಗಂಡ ಹೆಂಡತಿ ಕೂಡ ಚರ್ಚೆ ಮಾಡ್ಬೋದು, ವಾದ ಮಾಡಬೇಡಿ. ಸಾಮಾನ್ಯ ಮನೇಲಿ ಹೆಂಡ್ತಿರು ಆಡೋವಂಥ ಮಾತು, ನಿಮ್ಮನ್ನು ಕಟ್ಕೊಂಡು ನನ್ನ ಜೀವನ, ಮತ್ತು ಇನ್ನೇನು ಮಾಡ್ತೀವಿ ಮಾರಾಯ್ತು, ಈಗ ವಾಪಸ್ಸಂತೂ ಗ್ಯಾರೇಜಿಗೆ ಬಿಡೋಕ್ಕಾಗಲ್ಲ ನನ್ನ. ವಾಗ್ವಾದ ಬೇಡ, ಚರ್ಚೆ ಮಾಡಿ, ಡಿಫರೆನ್ಸಸ್ ಇದ್ರೆ ಹೇಳ್ಕೊಳ್ಳಿ, ಬಗೆಹರಿಸ್ಕೊಳ್ಳಿ. ಅದು ಬಿಟ್ಟುಬಿಟ್ಟು ವಾಗ್ವಾದಕ್ಕೆ ಹೋದಾಗ ಏನಾಗುತ್ತೆ, ಪರ್ಸ್ನಲ್ ಅನಿಮಾಸಿಟೀಸ್ ಬೆಳೆದ್ಬಿಡ್ತವೆ, ದ್ವೇಷ ಬೆಳೆಯುತ್ತೆ, ತಿರಸ್ಕಾರ ಬೆಳೆಯುತ್ತೆ. ಸ್ನೇಹಿತರೇ ಆಗಲಿ, ರೈಟರ್ಸ್ ಆಗಲಿ, ಗಂಡ ಹೆಂಡ್ತಿನೇ ಆಗಲಿ, ಅಣ್ಣ ತಮ್ಮಂದಿರೇ ಆಗಲಿ, ವಾಗ್ವಾದವನ್ನು ದಯವಿಟ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ. ಅದು ನರಸಿಂಹಸ್ವಾಮಿಯವರ ಕ್ಯಾರೆಕ್ಟರ್ನ ಮುಖ್ಯ ಗುಣವಾಗಿತ್ತು.